ಪೂರ್ವದ್ವಾರದ ಭಗವಂತನ ದರ್ಶನಕ್ಕಿಂತ ಪೂರ್ವದಲ್ಲಿ ಕಾಣುವಂಥದ್ದೇ ಈ ಒಂದು ಮಂಟಪ. ಈ ಮಂಟಪದಲ್ಲಿ ಹಲವಾರು ವೈಶಿಷ್ಟ್ಯತೆಯನ್ನು ಕುಳಿತುಕೊಂಡಿರುವಂತಹ ಕಂಬಗಳನ್ನು ನೀವು ನೋಡಬಹುದು. ಗೋಲಾಕಾರ ವಿಶೇಷತೆ ಹಾಗೂ ಚೌಕಾಕಾರ, ಹೀಗೆ ಹಲವಾರು ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಈ ದೇವಸ್ಥಾನದಲ್ಲಿ ಈ ಒಂದು 59 ಕಂಬವುಳ್ಳ ಈ ದೇವಸ್ಥಾನದಲ್ಲಿ ಒಂದು ಕಂಬದಲ್ಲಿ ಮಾತ್ರ ಕಬ್ಬಿಣದ ಸುತ್ತಳತೆಯನ್ನು ನಾವು ಕಾಣಬಹುದು. ಬನ್ನಿ ನೋಡೋಣ. ಈ ಒಂದು ಕಂಬದಲ್ಲಿ ಮಾತ್ರ ಕಬ್ಬಿಣದ ಸುತ್ತಳತೆಯನ್ನು ಹಾಕಿದ್ದಾರೆ. ಯಾವುದೇ ತರಹಂತಹ ಜೋಡಣೆ ಇಲ್ಲ. ಇದು ಇತಿಹಾಸ, ಇದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಂಬ. ಇನ್ನು ನಿಮಗೆ ಹಲವಾರು ವಿಶೇಷಗಳನ್ನು ಈ ಒಂದು ಮಂಟಪದಲ್ಲಿ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಈ ದೇವಸ್ಥಾನ ಜಕಣಾಚಾರ್ಯ ಕಟ್ಟಡದಿಂದ ನಿರ್ಮಾಣ ಆಗಿದೆ ಅಂತಂದು ನಮ್ಮ ಹಿರಿಯರು ಪುಸ್ತಕದಲ್ಲಿ ಈ ರೀತಿಯಾಗಿ ಸೂಚಿಸಿದ್ದಾರೆ. 1600 ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ, 6ನೇ ಶತಮಾನದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಾಕಷ್ಟು ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ಅದರದೇ ಆದಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಈ ಭಗವಂತನ ಹತ್ರ ಯಾರು ಬಂದು ಸೇವೆಯನ್ನು ಮಾಡ್ತಾರ, ಭಗವಂತನ ದರ್ಶನವನ್ನು ಪಡಿತಾರ, ಅವರಿಗೆ ಆ ಭಗವಂತ ಸೋಮೇಶ್ವರ ಎಲ್ಲ ರೀತಿಯಿಂದ ಸುಖ ಸಂಪತ್ತನ್ನು ನೀಡಿದ್ದಾರೆ. ಈ ದೇವಸ್ಥಾನ ಸುಮಾರು 12 ವರ್ಷಗಳ ಹಿಂದುಗಡೆ ಅತಿ ಒಂದು ಕೆಟ್ಟ ಪರಿಸ್ಥಿತಿ ಒಳಗಿರುವಂತಹ ದೇವಸ್ಥಾನ ಅನಿಸಿಕೊಂಡಿತ್ತು. ಕಾರಣ, ಈ ದೇವಸ್ಥಾನದಲ್ಲಿ ಜನ ವಾಸವಾಗಿದ್ದರು. ದನ ಕರಗಳು ಸುತ್ತಲೂ ಇಲ್ಲೆಲ್ಲ ಓಡಾಡ್ತಿದ್ದು. ಈಗೇನಾದರೂ ಬದಲಾವಣೆ ಕಂಡಿದೆ ಅಂದರೆ ಇದಕ್ಕೆ ಮೂಲ ಕಾರಣೀಭೂತರು ಇನ್ಫೋಸಿಸ್ ಅಧ್ಯಕ್ಷ ಅಂತ ಡಾಕ್ಟರ್ ಶ್ರೀಮತಿ ಸುಧಾ ನಾರಾಯಣ ಮೂರ್ತಿ. ಸಮಸ್ತ ಸೋಮೇಶ್ವರ ಭಕ್ತಾದಿಗಳು, ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೇಶ್ವರ ಜನತೆ, ಆ ತಾಯಿಯ ಒಂದು ಕೃಪಾ ಕಟಾಕ್ಷದಲ್ಲಿ ನಾವಿದ್ದೀವಿ. ಯಾಕಂದರೆ ಈ ದೇವಸ್ಥಾನ ಹಾಳಾದಾಗ ಆ ತಾಯಿ ಬಂದು ದರ್ಶನ ಪಡೆದು ಇದಕ್ಕೆ ನಾವು ಸರ್ಕಾರದ ರೀತಿಯಂಥ ಒಂದು ಪರ್ಮಿಷನ್ ತೆಗೆದುಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಾಗ ಸತತ 5 ವರ್ಷಗಳ ಕಾಲ ಅವರು ಅವರ ಅಧಿಕಾರಿಗಳೊಂದಿಗೆ, ಅವರ ಕೆಲಸಗಾರರೊಂದಿಗೆ ಸಂಪರ್ಕವನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಹೊರಾಂಗಣದ ಒಂದು ಎಲ್ಲವನ್ನೂ ಜವಾಬ್ದಾರಿ ತೆಗೆದುಕೊಂಡು ಸ್ವಚ್ಛತೆಯನ್ನು ಮಾಡಿದ್ದಾರೆ. ಯಾವ ಕೆಟ್ಟ ಪರಿಸ್ಥಿತಿ ಒಳಗಿತ್ತು ದೇವಸ್ಥಾನ ಇವತ್ತಿಗೆ ಯಾವ ಮಟ್ಟಕ್ಕೆ ಅಂದ್ರೆ ಭಾರತದಲ್ಲೇ ವೈಶಿಷ್ಟ್ಯಪೂರ್ಣವಾಗಿರುವಂತಹ ದೇವಸ್ಥಾನ ಕೂಡ ಅನಿಸ್ಕೊಂಡಿದೆ. ಕಾರಣ, ಇಷ್ಟೆಲ್ಲ ಪ್ರಯಾಗರಾಜ, ಜ್ಯೋತಿರ್ಲಿಂಗ, ಕಾಶಿ ಎಲ್ಲ ರೀತಿಯಿಂದ ದರ್ಶನವನ್ನು ಪಡೆದು ಬಂದಾಗ ಕೂಡ ನಮಗೆ ಈ ರೀತಿ ಇರುವಂತಹ ಸೋಮನಾಥನ ನಾವು ಎಲ್ಲೂ ದರ್ಶನ ಮಾಡಲಿಕ್ಕಿಲ್ಲ. ಎಲ್ಲ ಕಡೆ ಎದ್ದು ನಿಂತಿರೋ ಒಂದು ಶಿವನ ಅಥವಾ ಎದುರುಗಡೆ ನಂದಿಯನ್ನು ಮಾತ್ರ ಕಂಡಿದ್ದೀವಿ. ಆದರೆ ಈ ಸೋಮನಾಥನ ವೈಶಿಷ್ಟ್ಯ ಬಹಳ ಪೂರ್ಣವಾಗಿರುತ್ತದೆ. ಹೀಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸೋಮನಾಥನ ದರ್ಶನ ಪಡೆಯಬೇಕು. ಈ ದೇವಸ್ಥಾನ ಎಲ್ಲಿ ಬರುತ್ತೆ, ಯಾವ ಜಿಲ್ಲೆ ಅಂದರೆ ಗದಗ ಜಿಲ್ಲೆ, ಲಕ್ಷ್ಮೇಶ್ವರ ತಾಲೂಕು, ಲಕ್ಷ್ಮೇಶ್ವರ. ಈ ದೇವಸ್ಥಾನಕ್ಕೆ ಬಂದು ಭಗವಂತನ ದರ್ಶನವನ್ನು ಪಡೆಯಬೇಕು.